ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಂತ್ರ MFS 110 ಆಗಿರ್ಬೋದು 100 ಆಗಿರ್ಬೋದು ಅದಕ್ಕೆ ಆರ್ ಡಿ ಸರ್ವಿಸ್ನ ರೀಚಾರ್ಜ್ ಮಾಡುವುದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಓಕೆನಾ. ಸೊ ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನನ್ನು ನೀವು ಪಡ್ಕೊಳ್ಬೋದಾಗಿದೆ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ನಾನು ನಿಮ್ಮ ಪೂಜಾರಿ ಶಿವರಾಜ. ಓಕೆ, ಈಗ ನಾನು ಹೊಸ ಟ್ಯಾಬನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಸರ್ವಿಕೋ ಅಂತ ಆಪ್ಷನ್ ಕಾಣುತ್ತಲ್ಲ, ಸೊ ಸರ್ಚ್ ಬಾರಲ್ಲಿ ಸರ್ವಿಕೋ ಅಂತ ಸರ್ಚ್ ಮಾಡ್ಕೊಳ್ಳಿ ಓಕೆನಾ. ಸೊ ಇಲ್ಲಿ ನಮಗೆ ಮೊದಲೇ ಆಪ್ಷನ್ ಕಾಣ್ತಾ ಇದೆ ಸರ್ವಿಕೋ ಅಂತ. ಸೊ ಈ ಒಂದು ಲಿಂಕನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ಗೆ ಬರ್ಬೋದು. ಓಕೆ, ನೆಕ್ಸ್ಟ್ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ ಓಕೆನಾ. ಸೊ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಐ ಅಕ್ನಾಲೆಡ್ಜ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗೆ ಕೂಡ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದ ನಂತರ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ಸ್ ಅಂತ ಕಾಣುತ್ತೆ ಆಪ್ಷನ್ನು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ನೋಟಿಸ್ ಬರುತ್ತೆ, ಇದನ್ನು ಓಕೆ ಕೊಡಿ. ಓಕೆ ಕೊಟ್ಟ ನಂತರ ನೆಕ್ಸ್ಟ್ ನೋಡ್ತಾ ಇರ್ಬೋದು ಪೇಮೆಂಟ್ ಆಪ್ಷನ್ಸ್ ಅಂತ ಕಾಣುತ್ತೆ. ಸೊ ಇಲ್ಲಿ ಎರಡು ಇದೆ, ಒಂದು ಆರ್ ಡಿ ಸರ್ವಿಸ್ ಇದೆ, ಒಂದು RMA ಅಂತ ಇದೆ. ಓಕೆ, ನಮಗೆ ಬೇಕಾಗಿರೋದು ಸದ್ಯಕ್ಕೆ ಆರ್ ಡಿ ಸರ್ವಿಸು. ಸೊ ಓಕೆನಾ, ಆರ್ ಡಿ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಡೂ ಯು ಹ್ಯಾವ್ GST ನಂಬರ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಒಂದು ಅಂಗಡಿಗೆ GST ರಿಜಿಸ್ಟ್ರೇಷನ್ ಮಾಡಿದರೆ ನಿಮ್ಮ ಹತ್ರ GST ನಂಬರ್ ಇತ್ತಂದರೆ ಎಸ್ ಅಂತ ಕೊಡಿ, ಇಲ್ಲಪ್ಪ ಅಂದರೆ ನೋ ಅಂತ ಕೊಡಿ. ಈಗ ನಾನು ನೋ ಅಂತ ಕೊಟ್ಟಿದ್ದೀನಿ, ಯಾಕಪ್ಪ ಅಂದರೆ ನನ್ನ ಹತ್ರ ಯಾವುದೇ GST ಇಲ್ಲ. ಸೊ ಓಕೆ, ನೋ ಅಂತ ಕೊಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗಿಲ್ಲಿ ನೇಮ್, ಕಂಪನಿ ನೇಮ್ ಆರ್ ನೇಮ್ ಆನ್ ಇನ್ವಾಯ್ಸ್ ಅಂತ ಬರುತ್ತೆ. ಸೊ ಓಕೆನಾ. ಸೊ ಇಲ್ಲಿ ನಿಮಗೆ ನಿಮ್ಮ ಒಂದು ಕಂಪನಿ ಹೆಸರು ಇತ್ತಪ್ಪ ಅಂದರೆ ಎಂಟ್ರಿ ಮಾಡಿ, ಇಲ್ಲಪ್ಪ ಅಂದರೆ ನಿಮ್ಮ ಒಂದು ಓನ್ ಆದ ಹೆಸರನ್ನು ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ. ಈಗ ನನ್ನ ಒಂದು ಹೆಸರನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಕೂಡ ನಿಮ್ಮ ಒಂದು ಹೆಸರನ್ನು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಸೊ ನಿಮಗೆ ಒಂದು ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಮೇಲ್ ID ಕೇಳುತ್ತೆ. ಸೊ ನಿಮ್ಮ ಒಂದು ಮೇಲ್ IDಯನ್ನು ಎಂಟ್ರಿ ಮಾಡ್ಕೊಳ್ಳಿ, ಚಾಲ್ತಿಯಲ್ಲಿರಬೇಕು ಅಂಥವ ಒಂದು ಮೇಲ್ IDಯನ್ನು ಎಂಟ್ರಿ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ, ಇಲ್ಲಾಂದರೆ ನಾನು ಹೇಳುವಂಥ ಮಾಹಿತಿ ಅರ್ಥ ಆಗೋದಿಲ್ಲ. ಓಕೆ, ಈಗ ಮೇಲ್ ID ಎಂಟ್ರಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕಾಂಟ್ಯಾಕ್ಟ್ ಪರ್ಸನ್ ಅಂತ ಬರುತ್ತೆ. ಸೊ ಇಲ್ಲಿ ಓನ್ ಆದ ಹೆಸರನ್ನು ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ. ಈಗ ನನ್ನ ಒಂದು ಹೆಸರನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಕೂಡ ನಿಮ್ಮ ಒಂದು ಹೆಸರನ್ನು ಎಂಟ್ರಿ ಮಾಡಿ. ನೆಕ್ಸ್ಟು ಅಪ್ಲಿಕೇಶನ್ ನೇಮ್ ಅಂತ ಬರುತ್ತೆ. ಸೊ ಇಲ್ಲಿ ಕೂಡ ನಿಮ್ಮ ಒಂದು ಹೆಸರು ಏನಿರುತ್ತೆ ಸೊ ನಿಮ್ಮ ಒಂದು ಹೆಸರನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಓಕೆನಾ. ಓಕೆ ಸ್ನೇಹಿತರೆ, ಈಗ ಅಪ್ಲಿಕೇಶನ್ ನೇಮು ನನ್ನ ಹೆಸರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗಿಲ್ಲಿ ಸೀರಿಯಲ್ ನಂಬರ್ ಕೇಳುತ್ತೆ ಸ್ನೇಹಿತರೆ ಓಕೆನಾ. ಸೊ ಈಗ ನಾನು ಇಲ್ಲಿ L0 ಡಿವೈಸ್ ಸೆಲೆಕ್ಟ್ ಆಗಿದೆ. ಈಗ ನನ್ನ ಹತ್ರ ಇರೋದು L1 ಡಿವೈಸು. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಸೀರಿಯಲ್ ನಂಬರ್ ಬೇಕಾಗುತ್ತೆ ಸ್ನೇಹಿತರೆ ಓಕೆನಾ. ಸೀರಿಯಲ್ ನಂಬರ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂತ ಹೇಳ್ಬಿಟ್ಟು ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಮಂತ್ರ ಡಿವೈಸ್ದ ಸೀರಿಯಲ್ ನಂಬರ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈಗ ನಮಗಿಲ್ಲಿ ಕೆಳಗಡೆ ಹ್ಯಾಡ್ ಅಂತ ಕಾಣುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಸೀರಿಯಲ್ ನಂಬರ್ನ ಕೇಳುತ್ತೆ. ಸೊ ನಿಮ್ಮ ಒಂದು ಡಿವೈಸ್ ಸೀರಿಯಲ್ ನಂಬರ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ. ಯಾವುದೇ ರೀತಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಓಕೆನಾ. ಸೊ ಈಗ ನನ್ನ ಒಂದು ಸೀರಿಯಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಹ್ಯಾಡ್ ಅಂತ ಕೊಟ್ಟಿದ್ದೀನಿ ಸ್ನೇಹಿತರೆ ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಯು ಆರ್ ಪ್ರೊಸೆಸಿಂಗ್ ಆರ್ ಡಿ ಸರ್ವಿಸ್ ರಿನ್ಯೂವಲ್ ಫಾರ್ ಸೀರಿಯಲ್ ನಂಬರ್, ಚೇಂಜಸ್ ಆಫ್ ಸೀರಿಯಲ್ ನಂಬರ್ ಡ್ಯೂ ಟು ಎನಿ ಎರರ್ ವಿಲ್ ನಾಟ್ ಬಿ ಪಾಸಿಬಲ್ ಆಫ್ಟರ್ ಪೇಮೆಂಟ್ ಫಾರ್ ಆರ್ ಡಿ ರಿನ್ಯೂವಲ್ ಈಸ್ ನಾನ್ ರಿಫಂಡಬಲ್. ಅಂದರೆ ಕರೆಕ್ಟಾಗಿ ಇದೇನಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಒಂದು ಸಾರಿ ನಿಮಗೆ ಏನಾದರೂ ರೀಚಾರ್ಜ್ ಆಯ್ತಪ್ಪ ಅಂದರೆ ಯಾವುದೇ ರೀತಿಯಾಗಿ ನಾನ್ ರಿಫಂಡ್ ಆಗುತ್ತೆ ಅಮೌಂಟು ಓಕೆನಾ. ಸೊ ನಾನ್ ರಿಫಂಡಬಲ್ ಅಂತ ತೋರಿಸ್ತೆ. ಓಕೆ ಕೊಡಿ ಸ್ನೇಹಿತರೆ. ಓಕೆ ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡ ನಂತರ ನೋಡ್ತಾ ಇರ್ಬೋದು ಇಲ್ಲಿ ನಂಬರ್ ಆ್ಯಡ್ ಆಗಿದೆ, ಸೀರಿಯಲ್ ನಂಬರು. ನೆಕ್ಸ್ಟ್ ನಿಮಗೆ ಇಲ್ಲಿ ಎರಡು ಆಪ್ಷನ್ ಇದೆ ಸ್ನೇಹಿತರೆ. ಒಂದು 1 ಇಯರ್ ಸಬ್ಸ್ಕ್ರಿಪ್ಷನ್ ಅಂತಿದೆ,
1 ಇಯರ್ ಪ್ಲಸ್ ವ್ಯಾರಂಟಿ ಓಕೆನಾ. ಸೊ ಇಲ್ಲಿ 150 ಇದೆ, ವ್ಯಾರಂಟಿ ಬೇಕಂದರೆ 350 ಆಗುತ್ತೆ. ನಮಗೆ ಸದ್ಯಕ್ಕೆ ಏನು ವ್ಯಾರಂಟಿ ಬೇಕಾಗಿಲ್ಲ. ಸೊ ಫಸ್ಟ್ ಒನ್ ಆಪ್ಷನ್ ಇದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಅಮೌಂಟ್ ಶೋ ಆಗುತ್ತೆ, ಪ್ಲಸ್ GST ಸೇರಿಬಿಟ್ಟು ಟೋಟಲ್ ಆಗಿ 177 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಂಟ್ರಿ ಓಕೆನಾ, ಇಂಡಿಯಾ ಅಂತ ಇದೆ ಓಕೆನಾ. ಇಂಡಿಯಾ ಇದ್ದರೆ ಅದನ್ನು ಅದಕ್ಕೆ ಹೇಳ್ಬಿಟ್ಟು, ಇಲ್ಲಾಂದರೆ ನಿಮ್ಮದು ಸ್ಟೇಟ್ ಬೇರೆ ಇತ್ತಪ್ಪ ಅಂದರೆ ಕಂಟ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಸ್ಟೇಟು ಓಕೆನಾ, ಇಲ್ಲಿ ಕರ್ನಾಟಕ ಕೆ ಅಂತ ಕೊಟ್ಕೊಂಡಿದ್ದೀನಿ, ಇಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪೇಜ್ ರಿಫ್ರೆಶ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸಿಟಿ ಕೇಳುತ್ತೆ. ಸೊ ಇಲ್ಲಿ ಸಿಟಿ ಬಂದ್ಬಿಟ್ಟು ನಮ್ಮದು ಬಳ್ಳಾರಿ ಬರುತ್ತೆ, ಬಳ್ಳಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪೋಸ್ಟಲ್ ಅಡ್ರೆಸ್ ಕೇಳುತ್ತೆ. ಸೊ ನಿಮ್ಮ ಒಂದು ಪೋಸ್ಟಲ್ ಅಡ್ರೆಸ್ನ ಎಂಟ್ರಿ ಮಾಡ್ಕೊಳ್ಳಿ ಓಕೆನಾ. ನಾನು ಇಲ್ಲಿ ನನ್ನ ಅಡ್ರೆಸ್ ಶೋ ಆಗುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಪೇ ಫಾರ್ ಅಂತ ಇದೆ, RD ಸರ್ವಿಸ್ L1 ಡಿವೈಸ್ ಅಂತ ಇದೆ. ಸೊ ಓಕೆ, ನೆಕ್ಸ್ಟ್ ಇಲ್ಲಿ ಪೇ ನೋ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ಥರ ಬರುತ್ತೆ ಅಟೆನ್ಷನ್ನು, ಇದನ್ನೆಲ್ಲ ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದಾಗ ನೆಕ್ಸ್ಟ್ ಇಲ್ಲಿ ಅಕ್ಸೆಪ್ಟ್ ಅಂತ ಬರುತ್ತೆ ಸ್ನೇಹಿತರೆ ಓಕೆನಾ. ಸೊ ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ. ಯಾವುದೇ ರೀತಿಯಾಗಿ ರೀಫಂಡ್ ಆಗಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓಕೆನಾ. ಈಗ ಒಂದು ಇಲ್ಲಿ ನಮಗೆ ಬಾರ್ಕೋಡು ಓಪನ್ ಆಗುತ್ತೆ, ಪೇಜ್ ರಿಫ್ರೆಶ್ ಆಗುತ್ತೆ ಸ್ನೇಹಿತರೆ. ಒಂದು ನಿಮಿಷ, ಸರ್ವರ್ ಭಾಳ ಸ್ಲೋ ಇದೆ. ಸೊ ನಿಮಗೆ ಈ ರೀತಿಯಾಗಿ ಅಮೌಂಟ್ ಪೇ ಮಾಡೋದಕ್ಕೆ ತೋರಿಸುತ್ತೆ. ನಮಗೆ ಇಲ್ಲಿ UPI ಅಂತ ಆಪ್ಷನ್ ಕಾಣುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆನಾ. ಸೊ UPI ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಮೇಲ್ಗಡೆ ನೋಡ್ತಾ ಇರ್ಬೋದು ಜನರೇಟ್ QR ಅಂತ ಕೊಡುತ್ತೆ ಓಕೆನಾ. ಸೊ ಜನರೇಟ್ QR ಕೋಡ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಬಾರ್ಕೋಡು ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ಮಂತ್ರ, ಇಲ್ಲಿ ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಮೊಬೈಲಲ್ಲಿ ಓಕೆನಾ. ಈಗ ಪೇಮೆಂಟ್ ಕೂಡ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ. ನಾನು ಇವಾಗ UPI ಪಿನ್ ಕೂಡ ಎಂಟ್ರಿ ಮಾಡ್ಕೊಂಡಿದ್ದೀನಿ, ಆಟೋಮೆಟಿಕ್ಕಾಗಿ ಪೇಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ. ಇಲ್ಲಿ ಪೇಜ್ ಕೂಡ ರಿಫ್ರೆಶ್ ಆಗುತ್ತೆ ಆಟೋಮೆಟಿಕ್ಕಾಗಿ. ನನ್ನ ಒಂದು ಅಮೌಂಟ್ ಕೂಡ ಸಕ್ಸಸ್ ಆಗಿದೆ ಮೊಬೈಲಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಪೇಜ್ ಕೂಡ ರಿಫ್ರೆಶ್ ಆಯಿತು ಆಟೋಮೆಟಿಕ್ಕಾಗಿ ಓಕೆ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಸರ್ವರ್ ಬರೋದಿಲ್ಲ ಹಳ್ಳಿಯಲ್ಲಿ ಓಕೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ಓಕೆ. ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ. DR ಮೊಬೈಲ್ ನಂಬರ್ ತೋರಿಸುತ್ತೆ. RD ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಟಿಲ್ 1 ಡಿಸೆಂಬರ್ 2026 ಅಂದರೆ ಈಗ 1 ವರ್ಷವರೆಗೂ ನಾವು ಇವಾಗ ರೀಚಾರ್ಜ್ ಮಾಡಿರೋದು 1 ವರ್ಷದ್ದು. ಸೊ ಅದಕ್ಕಾಗಿ 1 ಇಯರ್ದು ತೋರಿಸ್ತಾ ಇದೆ. ಟ್ರಾನ್ಸಾಕ್ಷನ್ ID ಕೂಡ ತೋರಿಸ್ತಾ ಇದೆ. ಸೊ ಅಮೌಂಟು ಸ್ಟೇಟಸ್ಸು ಚಾರ್ಜ್ಡ್ ಅಂತ ಬರುತ್ತೆ. ಸೊ ನಿಮಗೆ ಇಲ್ಲಿ ಡೌನ್ಲೋಡ್ ರಿಸಿಪ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ರಿಸಿಪ್ಟು ಏನು ಪೇಮೆಂಟ್ ಮಾಡಿದ್ರಲ್ಲ RD ಸರ್ವಿಸ್ದು ಅದರದ್ದು ರಿಸಿಪ್ಟ್ ಕೂಡ ನಿಮಗೆ ಜನ್ರೇಟ್ ಆಗುತ್ತೆ PDF ಫೈಲು ಓಕೆನಾ. ಸೊ ಇದನ್ನು ಸೇವ್ ಮಾಡ್ಕೊಳ್ಳಿ ಅಥವಾ ಪ್ರಿಂಟ್ ತೆಗೆದು ಇಟ್ಕೊಳ್ಳಿ ಸ್ನೇಹಿತರೆ, ನಿಮಗೆ ಮುಂದೆ ಯೂಸ್ ಆಗ್ಬೋದು ಓಕೆನಾ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಂತ್ರ MFS RD ಡಿವೈಸನ್ನು ರೀಚಾರ್ಜ್ ಮಾಡೋದು ಯಾವ ರೀತಿ ಅಥವಾ ರಿನವಲ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಈ ಒಂದು ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.